ಅಲ್ಯೂಮಿನಿಯಂ ಆಗಿರೋದ್ರಿಂದ ನಿಮಗೆ ಲೈಫ್ ಟೈಮ್ ಮನೆ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷನೇ ಯೂಸ್ ಮಾಡಬಹುದು. ಲೈಫ್ ಟೈಮ್ ಅಂತಾನೆ ಹೇಳ್ಬೋದು. ನೋಡಿದ್ರೆ ನಿಮಗೆ ವುಡ್ ತರನೇ ಕಾಣಿಸುತ್ತೆ, ಬಟ್ ಅದು ಫುಲ್ ಅಲ್ಯೂಮಿನಿಯಂ ಬರುತ್ತೆ. ಇಲ್ಲಿ ಸ್ವಲ್ಪ ಲಿಫ್ಟ್ ಅಪ್ ಈ ತರ ಲಿಫ್ಟ್ ಅಪ್. ಓಕೆ ಓಕೆ. ಇಲ್ಲಿ ಕೂಡ ಒಂದು ಚಿಕ್ಕ ಒಂದು ಸ್ಟೋರೇಜ್. ಓಕೆ. ಈ ತರ ಸರ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಸರ್. ಎಲ್ಲಿದೆ ಸರ್ ಡ್ರೆಸ್ಸಿಂಗ್ ಟೇಬಲ್? ಇದು ಡ್ರೆಸ್ಸಿಂಗ್ ಟೇಬಲ್ ಹೇಳಿದ್ರೆ ಓಕೆ. ಈ ತರ ತೆಗಿಬೇಕು. ಓಕೆ. ಓ, ಚಿನ್ನ ಬೆಳ್ಳಿ ವಜ್ರ ಎಲ್ಲ ಇದಕ್ಕೆ ಇಲ್ಲಿ ಎಲ್ಲ ಇಡೋದಕ್ಕೆ. ಸೀಕ್ರೆಟ್ ಲಾಕರ್. ಸೀಕ್ರೆಟ್ ಲಾಕರ್. ಸರ್ ನನ್ನ ಹೆಸರು ಪದ್ಮನಾಭ ಅಂತ. ಒಂದು ಕಂಪನಿ ಹೆಸರು ಬಂದ್ಬಿಟ್ಟು ಬಾನವಿ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ. ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತಂದ್ರೆ ನೀವೆಲ್ಲ ಇಂಟೀರಿಯರ್ಸ್ ಮನೆಗಳ ಇಂಟೀರಿಯರ್ಸ್ ನ ಮಾಡ್ಕೊಡ್ತೀರಿ? ವಾರ್ಡ್ರೋಬ್, ಟಿವಿ ಯೂನಿಟ್, ಮಾಡಿದಾರೆ ಕಿಚನ್ಸ್ ಎಲ್ಲ? ಸರ್ ಮನೆಗೆ ಬೇಕಾಗಿರೋಂತ ಪ್ರತಿಯೊಂದು ಮಾಡ್ತೀನಿ. ಅಂದ್ರೆ ಕಿಚನ್, ವಾರ್ಡ್ರೋಬ್, ಟಿವಿ ಯೂನಿಟ್, ಪೂಜಾ ರೂಮ್, ಈ ತರ ಪಾರ್ಟಿಷನ್ಸ್ ಮಾಡ್ತಾರೆ ಎಲ್ಲ. ಕಂಪ್ಲೀಟ್ ಇಂಟೀರಿಯರ್ ಸರ್? ಕಂಪ್ಲೀಟ್ ಇಂಟೀರಿಯರ್ ಫುಲ್ ಅಲ್ಯೂಮಿನಿಯಂ ಅಲ್ಲಿ ಮಾಡ್ತೀವಿ. ಓಕೆ. ವಿತ್ ಮೆಟೀರಿಯಲ್ ನಿಮ್ದೆ? ವಿತ್ ಮೆಟೀರಿಯಲ್. ಇಂಟೀರಿಯರ್ ಅಂತಂದ್ರೆ ವಾರ್ಡ್ರೋಬ್ ಅಂತಂದ್ರೆ ಎಲ್ಲರೂ ವುಡನಲ್ಲಿ, ವುಡ್ಡಲ್ಲಿ, ಪ್ಲೈವುಡ್ಸ್ ಅಲ್ಲಿ ಮಾಡೋ ಅಂಥದ್ದು ನಾರ್ಮಲ್ಲು. ಬಟ್ ಅಲ್ಯೂಮಿನಿಯಂ ಅಲ್ಲಿ ಮಾಡಿಸಿದ್ರೆ ನಮಗೆ ನಿಜವಲ್ಲ ಅದರಿಂದ ಏನು ಉಪಯೋಗ ಸರ್? ಸರ್ ಮೇನ್ಲಿ ನಿಮ್ಗೆ ಕಿಚನ್ಗೆ ಯೂಸ್ ಆಗುತ್ತೆ. ಯಾಕಂದ್ರೆ ನೀರೆಲ್ಲ ಬಿದ್ರೆ ಹಾಳಾಗೋದು ಜಾಸ್ತಿ ಇರುತ್ತೆ ಕಿಚನ್ ಅಲ್ಲಿ. ವುಡ್ ಎಲ್ಲ ಒಂದು 2 years 3 years ಆದ್ಮೇಲೆ ಕಂಪ್ಲೇಂಟ್ ಬರೋಕ್ಕೆ ಚಾನ್ಸಸ್ ಬರುತ್ತೆ. ಈಗ ಅಲ್ಯೂಮಿನಿಯಂ ಆಗಿರೋದ್ರಿಂದ ನಿಮ್ಗೆ ಲೈಫ್ ಟೈಮ್, ಈಗ ನಿಮ್ ಮನೆ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷನೇ ಯೂಸ್ ಮಾಡಬಹುದು. ಲೈಫ್ ಟೈಮ್ ಅಂತಾನೆ ಹೇಳ್ಬೋದು. ಏನು ಕಂಪ್ಲೇಂಟ್ ಬರುತ್ತೆ, ನಿಮ್ಗೆ ಮೇಂಟೆನೆನ್ಸ್ ಕೂಡ ಕಮ್ಮಿ ಇರುತ್ತೆ. ಈಗ ವುಡ್ ಅಲ್ಲಿ ಆದ್ರೆ ಸ್ಟ್ರೆಂತ್ ಇರುತ್ತೆ, ವಾರ್ಡ್ರೋಬ್ಗೆ ನಾವು ಎಷ್ಟೇ ತೂಕ ಇಡ್ಬೋದು ಅನ್ನೋ ತರ ಇರುತ್ತೆ. ಅಲ್ಯೂಮಿನಿಯಂ ಅಲ್ಲಿ ಆ ತರ ಇರುತ್ತಾ ಸರ್? ಚಾನ್ಸಸ್ ಇದೆ? ಸ್ಟ್ರೆಂತ್ ಎಲ್ಲ ಇರುತ್ತೆ. ಈಗ ನಾವು ಎಲ್ಲಾ ಕಡೆನೂ ಜಾಸ್ತಿ ಇವಾಗ ಇದೇ ನಡೀತಾ ಇರೋದು ಅಲ್ಯೂಮಿನಿಯಂ ಇಂಟೀರಿಯರ್. ಈಗ ವುಡ್ ಅಲ್ಲಿ ಆದ್ರೆ ನೋಡಿದ ತಕ್ಷಣ ಇಂಟೀರಿಯರ್ ವಾವ್ ಅನ್ನೋ ಒಂದು ಫಿನಿಶ್ ಬರುತ್ತೆ. ಅಲ್ಯೂಮಿನಿಯಂ ಇಂಟೀರಿಯರ್ ಅದೇ ರೀತಿ ಫಿನಿಶ್ ಕೊಡ್ಬೋದಾ ಸರ್? ಕೊಡ್ಬೋದು ಸರ್, ಖಂಡಿತ ಕೊಡ್ಬೋದು. ಇವಾಗ ಈ ಸೈಟಲ್ಲಿ ಯಾವ ರೀತಿ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಒಂದೊಂದೇ ತೋರಿಸ್ಕೊಳ್ತಾ ಹೋಗ್ತೀರಾ ಸರ್? ಓಕೆ ಸರ್, ಡನ್. ಟಿವಿ ಯೂನಿಟ್ ನೋಡೋಣ. ಇದು ಈ ತರ ಡಿಸೈನ್ ಅಲ್ಲಿ ಬಂದ್ಬಿಟ್ಟು ನಾವೇ ಮಾಡಿರೋದು. ಇಲ್ಲಿ ಕೆಳಗಡೆ ಒಂದು ಈ ತರ ಸ್ಟೋರೇಜ್ ಕೊಟ್ಟಿದ್ದೀನಿ. ಓಕೆ. ಈ ಕಡೆ ಬಂದ್ರೆ ಇಲ್ಲಿ ಒಂದು 3 drawers ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್ ಇರುತ್ತೆ. ಆಮೇಲೆ ಇಲ್ಲಿ ಈ ತರ ಡ್ರಾ ಕೊಟ್ಟಿದ್ದೀನಿ. ಓಕೆ. ಇಲ್ಲೊಂದು ಚಿಕ್ಕದು ಡೋರ್ ಕೊಟ್ಟಿದ್ದೀನಿ. ಓಕೆ. ಈ ಕಡೆ ಸೈಡ್ನು ಆ ತರನೇ ಕೊಟ್ಟಿರೋದು. ಓಕೆ. ಈ ಕಡೆ ಬಂದ್ಬಿಟ್ಟು PVC ಪ್ಯಾನಲಿಂಗ್ ಕೊಟ್ಟಿದ್ದೀನಿ. ಪ್ಯಾನಲಿಂಗ್ ಇವೆಲ್ಲ ಲೋವರ್ಸ್ ಪ್ಯಾನಲಿಂಗ್. ಓಕೆ. ಇದೆಲ್ಲ PVC ನಾ ಸರ್? PVC. ಓಕೆ. PVC ಬರುತ್ತೆ. ಇಲ್ಲಿ ಇದೆಲ್ಲ ಬಂದ್ಬಿಟ್ಟು ಅಲ್ಯೂಮಿನಿಯಂ ಬರುತ್ತೆ ಮೇಲ್ಗಡೆ. ನೋಡಿದ್ರೆ ವುಡ್ ತರನೇ ಕಾಣಿಸುತ್ತೆ. ಓಕೆ. ವುಡ್ ಫಿನಿಶ್ ಅಲ್ಲೇ ಕೊಟ್ಟಿರೋದು ಅದೆಲ್ಲ. ಓಕೆ. ಓಕೆ. ಆಮೇಲೆ ಇಲ್ಲಿ ಈ ತರ ಸೈಡ್ ಅಲ್ಲಿ 2 ಸೈಡ್ನು ಈ ತರ ಸೋಕೇಸ್ ತರ ಕೊಟ್ಟಿದ್ದೀನಿ, ಏನಾದ್ರು ಐಟಮ್ಸ್ ಎಲ್ಲ ಇಟ್ಕೊಳ್ಳಕ್ಕೆ. ಓಕೆ. ಲೈಟ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ. ಓಕೆ. 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 ಸರ್ ಇದು ಬಂದ್ಬಿಟ್ಟು ಈ PVC ಶೀಟ್ ಅಲ್ಲಿ ಗ್ರಾನೈಟ್ ನಮ್ದು ಮಾರ್ಬಲ್ ಫಿನಿಶ್ ಅಲ್ಲಿ ಬರುತ್ತೆ. ಓಕೆ. ಈ ತರ 2-3 ಕಲರ್ ಸಿಗುತ್ತೆ ಇದರಲ್ಲಿ. ಓಕೆ. ಅದೇ ಈ ಕಲರ್ ಗೆ ಏನ್ ಮ್ಯಾಚ್ ಆಗುತ್ತೆ ಅದು ನಾವು ಕೊಟ್ಟಿದ್ದೀರಾ. ಅವ್ರು ಯಾವ್ದು ಇಷ್ಟಪಟ್ಟಿದ್ದಾರೆ ಕಸ್ಟಮರ್ಸ್ ಆ ತರ? ಹೌದು ಸರ್. ಅದಕ್ಕೆ ಮುಂಚೆ ಏನಂತಂದ್ರೆ ನಿಮ್ಮ ಹತ್ರ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಸೋರ್ವರೆಗೂ ಅವರೇ ಡಿಸೈನ್ ಕೊಟ್ಟರು ಕೂಡ ನೀವು ಮಾಡ್ಕೊಡ್ತೀರಿ? ಯಾವುದೇ ಡಿಸೈನ್ ಕೊಟ್ಟರು? ಸರ್ ಅವರೇ ಡಿಸೈನ್ ಕೊಟ್ರೆ ಕೆಲವರು ಅವರು 3D ಡಿಸೈನ್ ಅಲ್ಲಿ ಮಾಡಿ ಕೊಡ್ತಾರೆ. ಇಲ್ಲ ನೀವೇ ಡಿಸೈನ್ ಮಾಡಿ ಅಂತ ಹೇಳ್ತಾರೆ. ಈಗ ಅವರು ಡಿಸೈನ್ ಮಾಡಿ ಕೊಟ್ರೇನು ನಾವು ಅದೇ ತರ ಡಿಸೈನ್ ಮಾಡಿ ಕೊಡ್ಬೋದು. ಯಾವ್ದೇ ತರ ಡಿಸೈನ್ ಕೊಟ್ರು ಆ ತರ ಮಾಡ್ಕೊಡ್ತೀರಾ? ಮಾಡ್ಬೋದು ಸರ್. ಹಂಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀರಾ ಸರ್? ಸರ್ ಇದು ಕಿಚನ್ ನೋಡೋಣ. ಇಲ್ಲಿ ಒಂದು ಪಾರ್ಟಿಷನ್ ಕೊಟ್ಟಿದ್ದೀನಿ. ಕಿಚನ್ ಹಾಲ್ಟ್ ಕಿಚನ್ ಪಾರ್ಟಿಷನ್ ಕೊಟ್ಟಿದ್ದೀನಿ. ಓಕೆ. ಈ ತರ ಇದೆಲ್ಲ ಫುಲ್ ಅಲ್ಯೂಮಿನಿಯಂ ಬರುತ್ತೆ. ಇದೆಲ್ಲ ಅಲ್ಯೂಮಿನಿಯಂ ಸರ್ ಇದು? ಹೌದು ಸರ್. ಓಕೆ. ನೋಡಿದ್ರೆ ನಿಮಗೆ ವುಡ್ ತರನೇ ಕಾಣಿಸುತ್ತೆ, ಬಟ್ ಅದು ಫುಲ್ ಅಲ್ಯೂಮಿನಿಯಂ ಬರುತ್ತೆ. ಓಕೆ. 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 ಕಿಚನ್ ಇದು ಇಲ್ಲಿ ಒಳಗಡೆ ಬಂದ್ರೆ ಈ ತರ ಇಲ್ಲಿ ಸಜ್ಜ ಇರ್ಲಿಲ್ಲ. ಓಕೆ. ಸಜ್ಜ ನಾವೇ ಮಾಡಿದೀವಿ. ಓಕೆ. ಇದ್ರ ಮೇಲೆ ಏನ್ ಬೇಕಾದ್ರೆ ಸ್ಟೋರೇಜ್ ಹಾಕ್ಬೋದಾಗಿದ್ರೆ? ಸ್ಟೋರೇಜ್ ಅಂದ್ರೆ ಇಲ್ಲಿ ನಾರ್ಮಲ್ ಹಂಗೆ ನಾವು ಸಜ್ಜ ಕಾಂಕ್ರೀಟ್ ಸಜ್ಜ ಬರುತ್ತಲ್ಲ ಆ ತರನೇ ಯೂಸ್ ಮಾಡಬಹುದು. ಓಕೆ. ಓಕೆ. ತುಂಬಾ ಡೌಟ್ಸ್ ಇರುತ್ತೆ ಕೆಲವರಿಗೆ, ಈ ತರ ನಾವು ಏನೋ ಸ್ಟ್ರೆಂತ್ ಇರುತ್ತಾ ಒಳಗಡೆ ಎಲ್ಲ ಸ್ಟೋರೇಜ್ ಆಲ್ರೆಡಿ ಮಾಡಿದ್ದಾರೆ. ಓಕೆ. ಓಕೆ. ಇನ್ನು ಐಟಮ್ಸ್ ಎಲ್ಲ ಹಾಕ್ಬೋದು. ಓಕೆ. ತುಂಬಾ ಚೆನ್ನಾಗಿದೆ ಸರ್ ಕಲರ್. ಕಲರ್ ಎಲ್ಲ ನಾವೇ ಸೆಲೆಕ್ಟ್ ಮಾಡಿದ್ದೇವೆ. ಓಕೆ. ಓಕೆ ಸರ್. ಇದೆಲ್ಲ ಸಾಫ್ಟ್ ಕ್ಲೋಸ್ ಬರುತ್ತೆ. ಓಕೆ. ಸಾಫ್ಟ್ ಕ್ಲೋಸ್ ಎಲ್ಲಾನು ನಾವು ಯಾವ್ದು ನಾರ್ಮಲ್ ಇಂಜಸ್ ಯೂಸ್ ಆಗಲ್ಲ. ಓಕೆ. ಎಲ್ಲ ಸಾಫ್ಟ್ ಕ್ಲೋಸ್ ಮಾಡೋದು. ಇಲ್ಲಿ ಈ ತರ ಒಂದು ಡೋರ್ ಕೊಟ್ಟಿದ್ದೀನಿ ಕೆಳಗಡೆ. ಇಲ್ಲೊಂದು ಡೋರ್. ಇದು ಬಾಸ್ಕೆಟ್ ಬರುತ್ತೆ, ವೈರ್ ಬಾಸ್ಕೆಟ್ ಬರುತ್ತೆ. ಓಕೆ. ಓಕೆ. ಇದು ಪ್ಲೈನ್ ಕೊಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಬರುತ್ತೆ. ಓಕೆ. ಇದು ಪ್ಲೇಟ್ ಅಲ್ಲಿ ಹಾಕಕ್ಕೆ ಇದು ಈ ತರ ಕೊಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಕೆಳಗಡೆನೂ ಕೊಟ್ಟಿದ್ದೀನಿ. ಓಕೆ. 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 ಇಲ್ಲಿ ನಾವು ಕೊಟ್ಟಿದ್ದೀನಿ ಒಂದು 3
ಎರಡು ಸೆಟ್ ಕೊಟ್ಟಿದ್ದೀರಾ ಬ್ಯಾಸ್ಕೆಟ್? ಹೌದೌದು, 2 ಸೆಟ್ ಹಾಕಿದೀನಿ. ಇದು ಕಟ್ಲೇರಿ ಯೂನಿಟ್ ಬರುತ್ತೆ. ಎಲ್ಲ ಕೂಡ ಕ್ಲೋಸ್ ಇರುತ್ತೆ. ಈ ತರ ಡೋರ್ ಕೊಟ್ಟಿದ್ದೀನಿ, ಸ್ಟೋರೇಜ್. ಈ ತರ ಐಟಮ್ಸ್ ಎಲ್ಲ ಇಡ್ಬೋದು. ಸಿಂಗ್ ಏರಿಯಾ ಬರುತ್ತೆ. ಈ ತರ ಕೆಳಗಡೆ ಬರುತ್ತೆ. ಇಲ್ಲಿ ಕೂಡ ಒಂದು ಚಿಕ್ಕ ಒಂದು ಸ್ಟೋರೇಜ್. ಈ ತರ ಸಣ್ಣ ಪುಟ್ಟ ಇದನ್ನ ಇಟ್ಕೊಳ್ಳೋಕೋಸ್ಕರ ಸ್ಟೋರೇಜ್ ಮಾಡಬಹುದು. ಸೊ ಅದೆಲ್ಲ ಪ್ರೊಫೈಲ್ ಹ್ಯಾಂಡಲ್ಸ್ ಬರುತ್ತೆ. ಪ್ರೊಫೈಲ್ ಹ್ಯಾಂಡಲ್ಸ್ ಬೇಡ, ಮಾಮೂಲಿ ಇದು ಬೇಕು ಅಂತ ಹೇಳಿದ್ರು ನೀವು ಅದನ್ನ ಪ್ರೊವೈಡ್ ಮಾಡ್ಕೊಡ್ತೀರಾ? ಅದು ಅವರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡ್ಕೊಡ್ತೀವಿ. ಇಲ್ಲಿ ಸ್ವಲ್ಪ ಲಿಫ್ಟ್ ಅಪ್, ಈ ತರ ಲಿಫ್ಟ್ ಅಪ್. ಇದು ಗ್ಲಾಸ್ ಹಾಕಿದೀನಿ. ಆಕ್ಚುಲಿ ಒಂದ್ ಕಡೆ ಗ್ಲಾಸ್ ಕವರ್ ಮಾಡಿದ್ರೆ ಇದು ಓಪನ್ ಬಿಟ್ಟಿದ್ದೀರಾ? ಹೌದೌದು, ಈ ತರ ಓಪನ್ ಸ್ಟೋರೇಜ್ ಕೂಡ ಸೇಮ್ ಅದೇ ತರ ಇಲ್ಲೂ ಮಾಡಿದ್ದೀರಾ ಸರ್? ಅಲ್ಲೂ ಸೇಮ್ ಇದೆ ಸರ್. ಸರ್ ಇಲ್ಲಿಂದು ಬಾಶ್ ಬೇಸಿನ್ ಯೂನಿಟ್ ಕೊಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಮೇಲೆ ಈ ತರ ಸ್ವಲ್ಪ ಡಿಸೈನ್ ತರ ಕೊಟ್ಟಿದ್ದೀನಿ. ಇಲ್ಲಿ ಮಿರರ್ ಹಾಕಿದೀನಿ. ಇಲ್ಲಿ ಸ್ಟೋರೇಜ್ ಬರುತ್ತೆ ಕೆಳಗಡೆ. ಸ್ಟೋರೇಜ್. ಈಗ ಇದ್ರ ಮೇಲೆ ಇಲ್ಲಿ ಇವರು ಗ್ರಾನೈಟ್ ಇದನ್ನ ಹಾಕಿ ಇಟ್ಕೊಂಡಿದ್ದಾರೆ. ಹೌದೌದು, ನಮ್ ಫ್ರೇಮ್ ಮೇಲೆ ನಾವು ಫಸ್ಟ್ ಸ್ಟ್ರಕ್ಚರ್ ಹಾಕ್ಬಿಟ್ಟು ಅದಾದ್ಮೇಲೆ ಅವರು ಈ ತರ ಗ್ರಾನೈಟ್ ಪೀಸ್ ಹಾಕಿ ಅದ್ರ ಮೇಲೆ ನೆಕ್ಸ್ಟ್ ಕೆಳಗಡೆ ಸರ್ ಇಲ್ಲಿ ಒಂದು ಸ್ಟೋರೇಜ್ ಬರುತ್ತೆ. ಇಲ್ಲೊಂದು ಸ್ಟೋರೇಜ್, ಇಲ್ಲಿ ಒಂದು ಚಿಕ್ಕ ಡೋರ್ ಕೊಟ್ಟಿದ್ದೀನಿ. ವಾಲ್ ರೂಫ್ ಮಾಡಿದೀನಿ. ಇದು ಇಲ್ಲಿ ಈ ಮನೆಯಲ್ಲಿ 3 ಬೆಡ್ರೂಮ್ ಇದೆ. ಇದು ಫಸ್ಟ್ ವಾಲ್ ರೂಫ್. ಇದು ಸೈಜ್ ಬಂದ್ಬಿಟ್ಟು 9x7. 9x7 ಆದ್ಮೇಲೆ ಲಾಫ್ಟ್ ಬರುತ್ತೆ. ಸಜ್ಜಾ ಇದೆ, ಅದಕ್ಕೆ ಲಾಫ್ಟ್ ಮಾಡಿದೀನಿ. ಇದು ಸ್ಲೈಡಿಂಗ್ ಸರ್? ಎಲ್ಲ ಸ್ಲೈಡಿಂಗ್ ಬರುತ್ತೆ. ಒಳಗಡೆ ಪೂರ್ತಿ ಈ ತರ ಸ್ಟೋರೇಜ್ ಯೂನಿಟ್ಸ್ ಬರುತ್ತೆ. ಓಪನ್ ಮಾಡಿದಾಗ ಈ ತರ ಬರುತ್ತೆ. ಇದು ಹ್ಯಾಂಗರ್ ಪೋರ್ಷನ್ ಬರುತ್ತೆ. ಈ ತರ ಕೆಳಗಡೆ ಈ ತರ ಪಾರ್ಟಿಷನ್ ಕೊಟ್ಟಿದ್ದೀನಿ. ಇದೆಲ್ಲ ಚೇಂಜ್ ಮಾಡಬಹುದು, ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡಬಹುದು. ಸರ್ ಎಲ್ಲ ಸಾಫ್ಟ್ ಕ್ಲೋಸ್? ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ. ಇಲ್ಲಿ ಈ ಕಡೆ ಸೈಡ್ ಅಲ್ಲಿ ಈ ತರ ಸ್ವಲ್ಪ ಡಿಫರೆಂಟ್ ಆಗಿ ಕೊಟ್ಟಿದ್ದೀನಿ. ಈ ತರ 2 ಡ್ರಾ ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಇಲ್ಲೂ ಕೂಡ 2 ಡ್ರಾ ಕೊಟ್ಟಿದ್ದೀರಾ? ಹೌದು, ಇಲ್ಲಿನೂ 2 ಡ್ರಾ ಕೊಟ್ಟಿದ್ದೀನಿ. ಸರ್ ಇಲ್ಲಿ ಸ್ಟೋರೇಜ್ ಚಿಕ್ಕದು ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಮಾಡಿಲ್ವಾ ಇಲ್ಲಿ? ಸರ್ ಡ್ರೆಸ್ಸಿಂಗ್ ಟೇಬಲ್ ಇದೆ ಸರ್. ಎಲ್ಲಿದೆ ಸರ್ ಡ್ರೆಸ್ಸಿಂಗ್ ಟೇಬಲ್? ಸರ್ ಇಲ್ಲಿ ಕೊಟ್ಟಿದ್ದೀನಿ ಸರ್. ಇಲ್ಲ, ಇಲ್ಲಿ ಹೇಗೆ ಸರ್? ನೋಡಿ ಇದು. ಇದು ಡ್ರೆಸ್ಸಿಂಗ್ ಟೇಬಲ್ ಹೇಳಿದ್ರೆ ಹಿಂಗೆ ಹೇಳಿದ್ರೆ ಡ್ರೆಸ್ಸಿಂಗ್ ಟೇಬಲ್ ಸರ್. ಇದು ಡ್ರೆಸ್ಸಿಂಗ್ ಟೇಬಲ್ ಫುಲ್ ಓಪನ್ ಮಾಡಿದ್ದೀನಿ. ಇದು ಮಿರರ್. ಇದು ಮಿರರ್ ಬರುತ್ತೆ. ಇಲ್ಲಿ ನಿಂತ್ಕೊಂಡು ಇದ್ ಮಾಡೋದಾಯ್ತು ಅಷ್ಟೇ. ಈ ತರ ನಿಂತ್ಕೊಂಡು ಮಾಡಬಹುದು. ಮಾಡಬಹುದು. ಅಲ್ಲೆಲ್ಲ ಸ್ಟೋರೇಜ್ ಕೆಳಗಡೆ? ಕೆಳಗಡೆ ಒಂದು ಸ್ಟೋರೇಜ್ ಇದೆ. ಹಿಂದೆಗಡೆನೂ ಇದೆ. ಈ ತರನು ಇಲ್ಲಿನೂ ಕೊಟ್ಟಿದ್ದೀನಿ, ಒಳಗಡೆನು ಸ್ಟೋರೇಜ್ ಕೊಟ್ಟಿದ್ದೀನಿ. ಏನಾದ್ರು ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಇಲ್ಲೇ ಇಡಬಹುದು. ಚಿಕ್ಕದು ಜಾಗ ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ಇಲ್ಲದೆ ಆರ್ಡರ್ ಮಾಡಿಲ್ಲ. ಹೌದು, ಡ್ರೆಸ್ಸಿಂಗ್ ಟೇಬಲ್ ಕ್ಲೋಸ್ ಅಲ್ಲಿ ಇದೆ. ಹೌದು, ಇದು ಗೊತ್ತಾಗಲ್ಲ ಸರ್. ಇಲ್ಲಿ ನಾವು ಮಾಸ್ಟರ್ ಬೆಡ್ರೂಮ್ ಬಂದಿದೀವಿ. ಇಲ್ಲಿ ಒಂದು ದೊಡ್ಡದಾಗಿ ವಾಲ್ ರೂಮ್ ಮಾಡಿದೀನಿ. ಇದು 10 ಫೀಟ್ ಇದೆ. 10 ಫೀಟ್ ಅಗಲ, 7 ಫೀಟ್ ಹೈಟ್ ಇರುತ್ತೆ. ಅದ್ರ ಮೇಲೆ ಸಜ್ಜಾ ಇದೆ, ಅದಕ್ಕೆ ಲಾಫ್ಟ್ ಮಾಡಿದೀನಿ. ಇಲ್ಲಿ ಇದೆಲ್ಲ ಡೋರ್ ಟೈಪ್ ಮಾಡಿದೀನಿ. ಇದೆಲ್ಲ ಡೋರ್ ಟೈಪ್, ಸ್ಲೈಡ್ ಇಲ್ಲ, ಇಲ್ಲಿ ಸ್ಲೈಡಿಂಗ್ ಇಲ್ಲ. ಜಾಗ ಇತ್ತು, ಅದಕ್ಕೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಡೋರ್ ಟೈಪ್ ಸ್ಟೋರೇಜ್ ಜಾಸ್ತಿನೇ ಇದೆಯಲ್ಲ ಸರ್ ಇಲ್ಲಿ? ಎಲ್ಲ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀನಿ. ಸ್ವಲ್ಪ ಎಲ್ಲ ಈ ತರ ಕೊಟ್ಟಿದ್ದೀನಿ. ಸ್ವಲ್ಪ ಒಂದು ಸಣ್ಣ ಜಾಗ ಇತ್ತು, ಅದಕ್ಕೇನೆ ಈ ತರ ಡೋರ್ ಕೊಟ್ಟಿದ್ದೀನಿ. ಇಲ್ಲಿ ಎಲ್ಲ ನೋಡಿ, ಇಲ್ಲೆಲ್ಲ ಈ ತರ ಸ್ವಲ್ಪ ಇದು ಡ್ರಾಯರ್ ತರನೇ, ಬಟ್ ಈ ತರ ತೆಗೆಯೋದು. ಹೌದೌದು, ತೆಗಿಯಕ್ಕೆಲ್ಲ ಈಸಿ ಆಗುತ್ತೆ. ಇನ್ನು ಕೆಳಗಡೆ ಡ್ರಾಯರ್ ಕೊಟ್ಟಿದ್ದೀನಿ. ಕಸ್ಟಮರ್ ಯಾವ ತರ ಹೇಳಿದಾರೆ ಅದೇ ತರ ಮಾಡಿ ಕೊಟ್ಟಿದ್ದೀನಿ. ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ. ತಿರ್ಗಾ ಇಲ್ಲಿ ಇಲ್ಲಿನೂ ಸೇಮ್ ಡೋರ್ ಕೊಟ್ಟಿದ್ದೀನಿ. ಇಲ್ಲಿ ಹ್ಯಾಂಗರ್ ಪೋರ್ಷನ್ ಬಂದಿದೆ. ಅದ್ರ ಮೇಲೆನೋ ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ. ತಿರ್ಗಾ ಇಲ್ಲಿ ಕೆಳಗಡೆ ಸಜ್ಜಾ ಇತ್ತು, ಈ ತರ ಲಾಫ್ಟ್ ಮಾಡಿದೀನಿ. ಈಗ ಸಜ್ಜೆ ಇರೋದನ್ನ ನೀವು ಹಾಗೆ ಲಾಫ್ಟ್ ಮಾಡಿದೀರಾ? ಹೌದೌದು, ಬರೀ ಶಟರ್ಸ್ ಮಾಡಿದೀನಿ. ಸ್ಟ್ರಕ್ಚರ್ ಮಾಡಿ. ಇಲ್ಲಿ ಒಂದು ಬೀಮ್ ಬಂದಿದೆ, ಅದಕ್ಕೆ ಇಲ್ಲಿ ಸ್ವಲ್ಪ ಇದು ಫಿಕ್ಸಡ್ ಮಾಡಿ ಆ ಕಡೆ ಈ ಕಡೆ ಡೋರ್ ಮಾಡಿದೀನಿ. ಸರ್ ಇದು ಬಂದ್ಬಿಟ್ಟು ಒಂದು ಬೀರು ತರ ಮಾಡಿದೀವಿ. ಒಂದು ಈ ತರ ಲಾಕರ್ ಸಿಸ್ಟಮ್ ಬೇಕು ಅಂತ ಹೇಳಿ ಮೇಡಮ್ ಹೇಳಿದ್ರು. ಸ್ಮಾಲ್ ಸ್ಟೋರೇಜ್. ಸ್ಮಾಲ್ ಸ್ಟೋರೇಜ್ ವಿತ್ ಲಾಕರ್ ಅಂತ. ಇದು ಲಾಕರ್. ಇಲ್ಲಿ ಒಂದು ಲಾಕರ್ ಟೈಪ್ ಇದು ಕೊಟ್ಟಿದ್ದೀನಿ, ಲಾಕ್ ಕೊಟ್ಟಿದ್ದೀನಿ. ಮತ್ತೆ ಇದ್ರ ಒಳಗಡೆ ಒಂದು ಲಾಕರ್ ಇದೆ ಸರ್. ಇದ್ರ ಒಳಗಡೆ ಒಂದು ಲಾಕರ್ ಇದೆಯಾ? ಹೌದು. ತೋರಿಸಿ ಸರ್, ಅದೆಲ್ಲಿದೆ ನೋಡಿ. ಈ ತರ ತೆಗಿಬೇಕು.
ಓ ಚಿನ್ನ ಬೆಳ್ಳಿ ವಜ್ರ ಎಲ್ಲ ಇದಕ್ಕೆ ಇಲ್ಲಿ ಎಲ್ಲ ಇಡೋದಕ್ಕೆ ಸೀಕ್ರೆಟ್ ಲಾಕರ್. ಸೀಕ್ರೆಟ್ ಲಾಕರ್. ಅದು ಗೊತ್ತಾಗಲ್ಲ, ಶೆಲ್ಫ್ ಇದೆ ಅಂದ್ರೆ ಗೊತ್ತಾಗಲ್ಲ, ಬ್ಯಾಕ್ ಸೈಡ್ ಇರುತ್ತೆ. ಈ ತರ ಲಾಕ್ ಮಾಡ್ಬಿಟ್ಟು ಆಮೇಲೆ ಮೇಲೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ. ಮೇಲೆ ಒಂದು ಸ್ಟೋರೇಜ್ ಇದೆ. ಓಕೆ ಸರ್, ಇದೊಂದು ಚಿಕ್ಕ ಬೀರು ಇಡೋದ್ ಬದಲು ಚಿಕ್ಕ ಸ್ಪೇಸ್ ಅಲ್ಲಿ ಅದೇ ಮಾಡಿದೀರಾ? ಹೌದು ಸರ್. ಸರ್ ಇದು ಮೂರನೇದು ಲಾಸ್ಟ್ ವಾಲ್ಡ್ರೋಪ್. ಈ ತರ ಡಿಸೈನ್ ಕೊಟ್ಟಿದ್ದೀನಿ. ಎಲ್ಲ ಸ್ಲೈಡಿಂಗ್ ವಾಲ್ಡ್ರೋಪ್ ಮಾಡಿರೋದು. ಇಲ್ಲೂ ಕೂಡ ಸ್ಲೈಡಿಂಗ್. ಹ್ಯಾಂಗರ್ ಪೋರ್ಷನ್ ಬರುತ್ತೆ, ಸ್ಟೋರೇಜ್ ಬರುತ್ತೆ. ಓಕೆ ಓಕೆ. ಇದೆಲ್ಲರೂ ಸೇಮ್ ಎಲ್ಲದಕ್ಕೂ ನೀವು ಹಾಕ್ತಾ ಇರೋದೆಲ್ಲ ಸಾಫ್ಟ್ ಕ್ಲೋಸ್? ಎಲ್ಲ ಸಾಫ್ಟ್ ಕ್ಲೋಸ್ ಸರ್, ಅದು ಬ್ರಾಂಡೆಡ್ ಹಾಕೋದು. ಓಕೆ ನೋಡಿ ಸರ್, ಈ ತರ ಬರುತ್ತೆ. ಇಲ್ಲಿ ಫುಲ್, ಇಲ್ಲೂ ಕೂಡ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀರಾ. ಇಲ್ಲಿ ಕೆಳಗಡೆ ಎರಡು ಈ ತರ ಡ್ರಾಯರ್ಸ್ ಕೊಟ್ಟಿದ್ದೀನಿ. ಓಕೆ, ಈ ತರ ಇಲ್ಲಿ ಈ ತರ ದೊಡ್ಡದಾಗಿ ಒಂದು ಹೈಟ್ ಸ್ಟೋರೇಜ್ ಕೊಟ್ಟಿದ್ದೀನಿ. ಓಕೆ ಸರ್. ಓಕೆ, ವಿತ್ ಲಾಕ್ ಬರುತ್ತೆ ಎಲ್ಲಾನು. ಓಕೆ ಓಕೆ. ಇದು ಲಾಕ್ ಬಂದ್ಬಿಟ್ಟು ಈ ಕಡೆ ಸೈಡ್ ಇದೆ. ಓಕೆ, ಈ ಕಡೆ ಸಜ್ಜೆ ಇತ್ತು, ಹಾಗಾಗಿ ಇಲ್ಲೇ ಮಾಡಿದೀವಿ. ಓಕೆ ಸರ್. ಎಲ್ಲ ಸ್ಟೋರ್ ಮಾಡ್ಕೊಂಡಿದೀನಿ. ಓಕೆ, ಇಲ್ಲಿ ಫುಲ್ ಇಲ್ಲಿಂದ ಇಲ್ಲಿ ತನಕ ಬರುತ್ತೆ. ಓಕೆ, ಆಮೇಲೆ ಇದಕ್ಕೂನು ಈ ಕಡೆ ಸೈಡ್ ಅಲ್ಲಿ ಮಿರರ್ ಮಾಡಿದೀನಿ. ಓಕೆ ಸರ್. ಓಕೆ, ಮಿರರ್ ಅಲ್ಲಿ ಜಾಗ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಕಡೆ ಸೈಡ್ ಅಲ್ಲಿ ಹಾಕಿದೀನಿ. ಅದು ಕೂಡ ವಿತ್ ಸ್ಟೋರೇಜ್. ಓಕೆ ಸರ್. ಓಕೆ, ನೀವು ಇಲ್ಲಿ ನೋಡಿ ಬಟ್ಟೆ ಹಂಗ್ ಮಾಡೋದೆಲ್ಲ ಇದೆ. ಈ ತರ ಸ್ಟೋರೇಜ್ ಕೊಟ್ಟಿದ್ದೀರಾ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀನಿ. ಅದೇ ಗೊತ್ತಾಯ್ತು, ಗ್ಲಾಸ್ ಅಲ್ಲೇ ಫಿಕ್ಸ್ ಮಾಡಿದೀರಾ. ಹೌದು, ಗೊತ್ತಾಗದಲ್ಲ. ಡೋರ್ ಕೊಟ್ಟಿದ್ದೀರಾ. ಹೌದು, ಡೋರ್ ಓಪನ್ ಮಾಡಿದ್ರೆ ಹಿಂದಗಡೆ ಸ್ಟೋರೇಜ್ ಇದೆ. ಹೌದೌದು. ಓಕೆ ಸರ್. ಓಕೆ, ಡಿಫ್ರೆಂಟ್, ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನ್ ಕೂಡ ಕೊಟ್ಟಿದ್ದೀರಾ. ಕಲರ್ ಕೂಡ ಒಂದೊಂದಕ್ಕೂ ಒಂದೊಂದು ಪ್ಯಾಟರ್ನ್ ಮಾಡಿದೀರಾ. ಹೌದೌದು. ಇಷ್ಟೊತ್ತು ತುಂಬಾ ಅಂದ್ರೆ ನೀವು ಈ ಸೈಟ್ ಅಲ್ಲಿ ಯಾವ ರೀತಿ ಟಿವಿ ಯೂನಿಟ್ ಅಥವಾ ಕಿಚನ್ ವಾರ್ಡ್ರೋಬ್ ಅದೆಲ್ಲ ತೋರಿಸ್ಕೊಟ್ರಿ, ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ದು. ಹೌದು ಸರ್. ಸರ್, ಇದ್ರ ಪ್ರೈಸ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಪ್ರೈಸ್ ಬಂದ್ಬಿಟ್ಟು ನಾವು ಮಾಡೋದು ಫಸ್ಟ್ ಆಫ್ ಆಲ್ ಪ್ರೀಮಿಯಂ ಕ್ವಾಲಿಟಿ ಅಂತ ಮಾಡ್ತಾ ಇದೀನಿ. ಏನು ಮೆಟೀರಿಯಲ್ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಅದರಲ್ಲಿ ಮ್ಯಾಕ್ಸಿಮಮ್ ಪ್ರೀಮಿಯಂ ಕ್ವಾಲಿಟಿ ತಗೊಂಡು ಮಾಡ್ತಾ ಇದೀನಿ. ಹಂಗಾಗಿ ಪ್ರೈಸಿಂಗ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು 850 ಆಗುತ್ತೆ. ಓಕೆ, ಅಂದ್ರೆ 850 ರೂಪಾಯಿ ಸ್ಕ್ವೇರ್ ಫೀಟ್ ಗೆ ಸ್ಟಾರ್ಟಿಂಗ್. ಸ್ಕ್ವೇರ್ ಫೀಟ್ ಗೆ 850 ಇಂದ ಸ್ಟಾರ್ಟ್ ಆಗುತ್ತೆ. ಮೇಲೆ 2000 ವರೆಗೆ ಮಾಡ್ತಾ ಇದೀನಿ. ಅಂದ್ರೆ ಡಿಪೆಂಡ್ ಅಪಾನ್ ಡಿಸೈನ್ಸ್, ಕ್ವಾಲಿಟಿ. ಹೌದೌದು, ಅದೆಲ್ಲ ಸೇರಿ. ಹೌದು ಸರ್. ಸರ್, ಈಗ ಉದಾಹರಣೆಗೆ ನಾವೇನಾದ್ರೂ ಇಂಟೀರಿಯರ್ ಮಾಡಿಸ್ಬೇಕು, ನೀವು ಯಾವ್ದಾದ್ರು ಬೇರೆ ಬೇರೆ ಸೈಟ್ ಗಳಲ್ಲಿ ಫಿನಿಶ್ ಮಾಡಿರುವಂತದ್ನ ವಿಸಿಟ್ ಮಾಡ್ಬೇಕು ಅಂದ್ರೆ ವಿಸಿಟ್ ಮಾಡಬಹುದಲ್ಲ? ಖಂಡಿತ ಮಾಡಿಸ್ತೀನಿ ಸರ್. ಸರ್, ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಬೇಕಾದ್ರೆ ಒಂದು ರಫ್ ಎಸ್ಟಿಮೇಷನ್ ಕೊಡ್ತೀನಿ. ಆಮೇಲೆ ಡೈರೆಕ್ಟ್ ನಿಮ್ಗೆ ಅದು ಓಕೆ, ಆ ಬಡ್ಜೆಟ್ ಅಲ್ಲಿ ಸ್ವಲ್ಪ ಇದು ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಅಂತ ಇದ್ರೆ ನಾವು ಡೈರೆಕ್ಟ್ ಬಂದು ಫೈನಲ್ ಎಸ್ಟಿಮೇಷನ್ ಕೊಡ್ತೀನಿ. ಆಮೇಲೆ ನಮ್ದು ಅಗ್ರಿಮೆಂಟ್ ಪ್ರೊಸೆಸ್ ಇರುತ್ತೆ. ಅಗ್ರಿಮೆಂಟ್ ಅಂದ್ರೆ ಒಂದು ನಿಮ್ಗೆ ಒಂದು ಡೇಟ್ ಕೊಡ್ಬೇಕಾದ್ರೆ ನೀವು 50% ಪೇ ಮಾಡಬೇಕು. 50% ಪೇ ಮಾಡಿದ್ರೆ ನಮ್ದು ಅಗ್ರಿಮೆಂಟ್ ಆಗುತ್ತೆ. ಆಮೇಲೆ ನಾವು ಆ ಟೈಮಿಗೆ ಬಂದು ಕೆಲಸ ಮುಗಿಸ್ಕೊಡ್ತೀನಿ. ಅಮೌಂಟ್ ಇಷ್ಟಂತ ಫಿಕ್ಸ್ ಆಯ್ತು ಅಂತಂದ್ರೆ ನೀವು ಕೆಲಸ ಶುರು ಮಾಡಿ ಕೆಲಸ ಮುಗಿಸ್ಕೊಡ್ತೀರಾ? ಯಾವುದೇ ರೀತಿ ಮೆಟೀರಿಯಲ್ ಕೊಡೋದಿರೋದಿಲ್ಲ, ಇನ್ನೊಂದಿರೋದಿಲ್ಲ, ಅಷ್ಟೇ ಅಲ್ವಾ? ಹೌದು ಸರ್, ಹೌದು. ಆಲ್ ಓವರ್ ಸೌತ್ ಕರ್ನಾಟಕ ಎಲ್ಲಾ ಕಡೆ ಮಾಡ್ತಾ ಇದ್ದೀನಿ. ನಾವು ಮೇನ್ ಆಗಿ ಫೋಕಸ್ ಮಾಡ್ತಾ ಇದ್ದೀನಿ ಮೈಸೂರು ಮತ್ತೆ ಚಿಕ್ಕಮಂಗ್ಳೂರು, ಹಾಸನ್ ಕಡೆ. ಒನ್ಸ್ ನೀವು ಕೆಲಸ ಶುರು ಮಾಡಿ ಎಷ್ಟು ದಿವಸದೊಳಗಡೆ ನೀವು ಟೋಟಲ್ ಇಂಟೀರಿಯರ್ ವರ್ಕ್ಸ್ ನ ಮುಗಿಸ್ಕೊಡ್ತೀರಾ? ಒಂದು 2 BHK ಮನೆ ಆದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 15 ಡೇಸ್ ಇಲ್ಲ 18 ಡೇಸ್ ಆಗುತ್ತೆ. ಓಕೆ, ಅದು ಏನಕ್ಕೆ ಅಂತಂದ್ರೆ ನಾವು ಡೀಟೇಲ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ ಟೈಮ್ ನೀವು ಕೊಡ್ಲೇಬೇಕಾಗುತ್ತೆ. ಅರ್ಜೆಂಟ್ ಮಾಡಿದ್ರೆ ಅದು ಫಿನಿಶಿಂಗ್ ಬರಲ್ಲ ಸರ್. ಈಗ ಇದೆಲ್ಲ ನೀವು ನೋಡಿದಿರಲ್ಲ, ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಅಂತ ನಾವು ಮಾಡ್ತಿರೋದು. ಇನ್ನೊಂದು ಕ್ವಾಲಿಟಿ ಮಾಡ್ತಾ ಇದೀವಿ ನಾವು, ಸುಪೀರಿಯರ್ ಕ್ವಾಲಿಟಿ ಅಂತ. ಅದು ಇದಕ್ಕಿಂತ ಇನ್ನು ಫೋಲ್ಡಿಂಗ್ ಟೈಪ್ ಬರುತ್ತೆ. ಅದು ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ, ಪ್ರೈಸ್ ಸ್ವಲ್ಪ ಲಿಟಲ್ ವೇರಿ ಆಗುತ್ತೆ. ಅದು ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ಅದರಲ್ಲೂ ಸುಮಾರು ವೆರೈಟೀಸ್, ಕಲರ್ ಆಗ್ಲಿ ಡಿಸೈನ್ಸ್ ಆಗ್ಲಿ ಎಲ್ಲ ಮಾಡಬಹುದು. ನಿಮ್ನ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಇಂಟೀರಿಯರ್ ಬೇಕಾಗಿರೋಂಥದ್ದನ್ನ ನೀವು ಕಸ್ಟಮರ್ಗೆ ಕೊಡ್ತೀರಾ? ಎಲ್ಲಾ ಡೀಟೇಲ್ಸ್ ಇರುತ್ತೆ. ನಮ್ದು ಡಿಸೈನ್ಸ್ ಇರುತ್ತೆ, ಪ್ರೈಸ್ ಲಿಸ್ಟ್, ಮತ್ತೆ ಲೊಕೇಶನ್. ನಮ್ದು ಆಫೀಸ್ ಇರೋದು JP ನಗರಲ್ಲಿ ಆಫೀಸ್ ಇರೋದು, ಅಲ್ಲಿ ಕೂಡ ಬಂದು ಮಾತಾಡ್ಬೋದು. ಇಷ್ಟೊತ್ತು ನಿಮ್ಮ ಬಾನವಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಇಂದ ಯಾವ ರೀತಿ ವರ್ಕ್ ಮಾಡಿದೀರಾ ಅದನ್ನ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ವೀಕ್ಷಕರ ಪರವಾಗಿ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.